ಮುಖ್ಯಮಂತ್ರಿಗಳ ಬದಲಾವಣೆಯ ಅಗತ್ಯತೆ ಇದೆಯಾ? 17/1 ನಲ್ಲಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರುವ ಅನುಮತಿ 19 ಕೊಟ್ಟಿರುವ ಅಥವಾ 19th ಇದರಲ್ಲಿ ಕೊಟ್ಟಿರುವ ಪ್ರಾಸಿಕ್ಯೂಷನ್ಗೆ ಸರಿ ಸಮಾನ. ಮುಖ್ಯಮಂತ್ರಿ ಬದಲಾವಣೆ ಆಗಬೇಕಾದ ಅನಿವಾರ್ಯತೆ ಬರುತ್ತಾ? ಈ ರೀತಿಯ ಪ್ರಕರಣಗಳನ್ನು ಕರ್ನಾಟಕ ಈ ಹಿಂದೆ ಹೇಗೆ ಕಂಡಿದೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೇರವಾಗಿ ಶಿವಶಂಕರ್ ಸರ್ ಹತ್ರ ಹೋಗ್ತೇನೆ. ಶಿವಶಂಕರ್ ಸರ್, ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಅಂತಂದ್ರೆ ಕೇವಲ ತನಿಖೆಗೆ ಅನುಮತಿ ಕೊಟ್ಟಿರೋದು, ಇದು ಏನು ಚಾರ್ಜ್ ಶೀಟ್ ಸಲ್ಲಿಕೆ ಆಗಿ ಅದರ ಮುಂದಿನ ಪ್ರಾಸಿಕ್ಯೂಷನ್ ಅನುಮತಿ ಅಲ್ಲ. ಜಸ್ಟ್ 17/1 ಅಥವಾ 17A ನಲ್ಲಿ ಕೊಟ್ಟಿರುವಂತಹ ಪ್ರಾಸಿಕ್ಯೂಷನ್. ಯಡಿಯೂರಪ್ಪನವರು ಕೂಡ ಇದನ್ನು ಫೇಸ್ ಮಾಡಿದ್ರು. ತನಿಖೆ ಹಂತದಲ್ಲಿ ಅವರು ಇದರಲ್ಲಿ ಏನೋ ಭಾಗಿಯಾಗಿದ್ದಾರೆ, ತಪ್ಪಿತಸ್ಥರು ಅಂತ ಗೊತ್ತಾಗೋ ಸಂದರ್ಭದಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟರು. ಆದರೆ ಬಿಜೆಪಿಯವರು ಈ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಕೇಳ್ತಾ ಇರುವಂಥದ್ದು ಮತ್ತು ಇದೇ ಸಂದರ್ಭದಲ್ಲಿ ನಾನೇ ಸಿಎಂ ಅನ್ನುವಂಥ ವಾದ ಏನಿದೆ ಅದು ಎಷ್ಟು ಪ್ರಸ್ತುತ? ನಿಜವಾಗ್ಲೂ ಈ 17/1 ಇದರಲ್ಲಿ ಕೊಡುವ ಪರ್ಮಿಷನ್ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವವರೆಗಿನ ಎಫೆಕ್ಟ್ ಅನ್ನು ತೋರುತ್ತಾ? ಈಗ ಪ್ರಣೋತ್ ಎರಡಿದೆ ಸಂಭವ. ಅಂದ್ರೆ ಈ ಏನೇ ಆಗ್ಲಿ ತೀರ್ಮಾನ ಆಗ್ಬೇಕಾಗಿರೋದು ಕೋರ್ಟ್ ಆವರಣದಲ್ಲಿ ಅಲ್ವಾ? ಏನಂತಂದ್ರೆ ಈಗ ಪ್ರಾಸಿಕ್ಯೂಷನ್ಗೆ ಇವರು ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿದ್ದಾರೆ. ಈ ಸ್ಯಾಂಕ್ಷನ್ ಅನ್ನ ಇವರು ಚೀಫ್ ಮಿನಿಸ್ಟರ್ ಚಾಲೆಂಜ್ ಮಾಡಿದ್ದಾರೆ. ಎರಡು ಸಂಭವ ಇರುತ್ತೆ. ಒಂದು, ಈ ಇದು ಏನು ಸ್ಯಾಂಕ್ಷನ್ ಅನ್ನ ಚಾಲೆಂಜ್ ಮಾಡಿರುವಂತ ಪೆಟಿಷನ್ ಅನ್ನ ಕೋರ್ಟ್ ಅಪ್ಹೆಲ್ಡ್ ಮಾಡ್ತು ಅಂತ ಅನ್ಕೊಳ್ಳಿ, ಅವಾಗ ಸ್ಯಾಂಕ್ಷನ್ ಹೋಗುತ್ತೆ. ಇಲ್ಲ ಅದನ್ನ ಆ ಪೆಟಿಷನ್ ಅನ್ನ ಕ್ವಾಶ್ ಮಾಡಿದ್ರೆ ಸ್ಯಾಂಕ್ಷನ್ ಉಳಿಯುತ್ತೆ. ಎರಡರಲ್ಲಿ ಒಂದಾಗ್ಬೇಕೀಗ. ಅದಾಗುವಾಗ ನೆಕ್ಸ್ಟ್ ಸ್ಯಾಂಕ್ಷನ್ ಅಂತ ಬಂದಾಗ, ಅಂದ್ರೆ ಈ ಪೆಟಿಷನ್ ಅನ್ನ ಅವರು ಕ್ವಾಶ್ ಮಾಡಿದ್ರು ಅಂತ ಬಂದಾಗ, ಪೆಟಿಷನ್ ಅನ್ನ ಅಂದ್ರೆ ಸಿದ್ದರಾಮಯ್ಯ ಅವರ ಅರ್ಜಿಯನ್ನ ತಿರಸ್ಕೃತ ಮಾಡಿದ್ರು ಅಂದ್ರೆ ಅವಾಗ ಎರಡು ನೀವ್ ಹೇಳ್ದಂಗೆ 17A ಅಥವಾ 218BNS ಅಂದ್ರೆ ಅದನ್ನ ನಾವು ಕೋರ್ಟ್ ಇಂಟರ್ಪ್ರಿಟೇಷನ್ ಬಿಟ್ಬಿಡೋಣ. 17A ಏನ್ ಹೇಳುತ್ತೆ? ಈಗ ಏನಂತಂದ್ರೆ ಪೊಲೀಸ್ನವರು ಅಂದ್ರೆ ಯಾರು ತನಿಖೆ ನಡೆಸ್ತಾ ಇದ್ದಾರೋ ಅವರು ತನಿಖೆ ನಡೆಸದ ಮೇಲೆ ಪ್ರಾಸಿಕ್ಯೂಷನ್ಗೆ ಇಂಥವ್ರೊಬ್ರು ಇದರಲ್ಲಿ ಅಧಿಕಾರದಲ್ಲಿ ಇದ್ದಾರೆ, ಅಂತವರು ಆರೋಪಿ ಇದ್ದಾರೆ ಅನ್ನುವಾಗ ಅವರು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೇಳಬೇಕು ಅಂತ. ಈಗ ಈ ತನಿಖೆಗೆ ಮುಂಚೆನೆ ಒಂದು ಆರೋಪ ಬಂದು ಆರೋಪ ಸ್ಥಾನದಲ್ಲಿ ಇರುವಂತವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಾಗ ಏನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಆವಾಗ 218BNS ಬರಬಹುದು. ಇಲ್ಲ ಅಂತಂದ್ರೆ ಏನಾಗುತ್ತೆ, ಈಗ ತನಿಖೆ ಆದ್ಮೇಲೆ ಸ್ಯಾಂಕ್ಷನ್ ಅಂದ್ರೆ ತನಿಖೆ ಆಗುತ್ತೆ. ಆಮೇಲೆ ತನಿಖೆ ಆದ್ಮೇಲೆ ಇದು FIR ಮಾಡ್ತಾರೆ. FIR ಆದ್ಮೇಲೆ ಇಂಥವ್ರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಬರುತ್ತೆ. ಅವಾಗ ಅವ್ರನ್ನ ಏನು ವಿಚಾರಣೆ ಒಳಪಡಿಸೋದಕ್ಕೋಸ್ಕರ ಸ್ಯಾಂಕ್ಷನ್ ಕೇಳೋದು ಒಂದು. ಅಂದ್ರೆ ಈಚ್ ಕೇಸ್ ಇದ್ರಲ್ಲಿ ಜ್ಯೂರಿಸ್ಪ್ರುಡೆನ್ಸ್ ಅಲ್ಲಿ ಹೆಂಗಿದೆ ಅಂದ್ರೆ ಈಚ್ ಕೇಸ್ ಇಸ್ ಯುನಿಕ್ ಅಂಡ್ ಇಂಡಿವಿಜುವಲ್ ಅಂಡ್ ಇಂಡಿಪೆಂಡೆಂಟ್. ಒಂದಕ್ಕೆ ಇನ್ನೊಂದು ಪ್ರೆಸಿಡೆಂಟ್ ಬರೋದಿಲ್ಲ. ಆ ಕೇಸಲ್ಲಿ ಹಾಗಾಯ್ತು ಅಂದ್ರೆ ಈ ಕೇಸಲ್ಲಿ ಹೀಗಾಯ್ತು ಅನ್ನೋ ತರದ್ ಆಗುತ್ತೆ. ಹಾಗಾಗಿ ಇದು ಕೋರ್ಟ್ ಬಿಡೋಣ ಒಂದು. ಎರಡನೇದು, ಒಂದು ವೇಳೆ ಸ್ಯಾಂಕ್ಷನ್ ಆಯ್ತು ಅಂದ್ರೆ ಈಗ FIR ಕೂಡ ಆಗೋಯ್ತು ಅಂತ ಅನ್ಕೊಳ್ಳೋಣ ಯಾರು ಸಿದ್ದರಾಮಯ್ಯ ಅವರ ಮೇಲೆ, ಅವಾಗ್ಲೂ ಕೂಡ ಅವರೇನು ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಯಾಕೆಂದ್ರೆ ಇವಾಗ ನೀವು ಇದೇ ರೀತಿ ಒಂದು ಎಕ್ಸಾಂಪಲ್ ಯಡಿಯೂರಪ್ಪ ಅವ್ರಿಗೆ ಹೇಳಿದ್ರೆ, ನೀವು ಯಡಿಯೂರಪ್ಪ ಅವರಿಗೆ ರಾಜ್ಯಪಾಲರು ಸ್ಯಾಂಕ್ಷನ್ ಕೊಟ್ಟಿದ್ದು ಯಾವಾಗ ಅಂದ್ರೆ ಇದು ಜನವರಿ 21, 2011 ಇದ್ರಲ್ಲಿ ಇದು ಅವರು ಮುಖ್ಯಮಂತ್ರಿ ಆಗಿದ್ದಾಗ. ಅವ್ರು ರಾಜೀನಾಮೆ ಕೊಟ್ಟಿದ್ದು ಯಾವಾಗ ಅಂತಂದ್ರೆ 2010 ಜನವರಿ 21ನೇ ತಾರೀಕು ಅವ್ರು ರಾಜೀನಾಮೆ ಕೊಟ್ಟಿದ್ದು ಯಾವಾಗ ಅಂತಂದ್ರೆ ಆಗಸ್ಟ್ 1, 2011. ಅಂದ್ರೆ ಸುಮಾರು 8 ತಿಂಗಳು ಹಿಡಿತು. ಅಂದ್ರೆ ಸ್ಯಾಂಕ್ಷನ್ ಕೊಟ್ಟಿದ ತಕ್ಷಣ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟಿದ್ದ ತಕ್ಷಣ CM ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆ ಇರೋದಿಲ್ಲ. ಈವನ್ FIR ಆದ್ಮೇಲೂ ಕೂಡ ಇರೋದಿಲ್ಲ. ಆದರೆ ಇದೆಲ್ಲವೂ ಕೂಡ ಯಾರ ಕೈನಲ್ಲಿದೆ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮೇಲೆ, ಕಾಂಗ್ರೆಸ್ ಲೀಡರ್ಶಿಪ್ ಕೈನಲ್ಲಿದೆ. ಅವ್ರೇನ್ ಮಾಡ್ತಾರೆ, ಈಗ ನೋಡಿ ಈ ತರದೊಂದಾಯ್ತು, ಸ್ಯಾಂಕ್ಷನ್ ಆಯ್ತು ಅಂದ್ರೆ ಪ್ರಾಸಿಕ್ಯೂಷನ್ ಆಗ್ಬೇಕಾಗತ್ತೆ, FIR ಕೂಡ ಆಗೋಯ್ತು, ನೀವು ಕೋರ್ಟ್ಗೆ ಅಟೆಂಡ್ ಮಾಡ್ಬೇಕಾಗತ್ತೆ. ಇಲ್ಲ ತನಿಖೆದಾರರು ಅಂದ್ರೆ ಇನ್ವೆಸ್ಟಿಗೇಟರ್ಸ್ ಯಾರು ಇನ್ವೆಸ್ಟಿಗೇಟ್ ಮಾಡ್ತಾರೆ, ಲೋಕಾಯುಕ್ತನ, CBI ಇದೆಲ್ಲ ನಮಗ್ ಗೊತ್ತಿಲ್ಲ. ಅಂದ್ರೆ ಇವರು ಒಂದ್ ಕಡೆ ಲೋಕಾಯುಕ್ತ ಕೇಳ್ಕೊಂಡಿದ್ದಾರೆ, ಇನ್ನೊಂದ್ ಕಡೆ CBI ಕೂಡ ಬಂದಿದೆ. ಅಂದ್ರೆ ಪೆಟಿಷನ್ ನಲ್ಲಿ ನಮ್ಗೆ ಇದು ಈ ಮುಡಾ ಹಗರಣ ಇಂತ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಬೇಕು ಅಂತ ಕೇಳಿದ್ದಾರೆ. ಈಗ ಆ ತನಿಖೆ ನಡೆಸುವಂತವರು ಈಗ ಒಬ್ಬ ಇದು ಸಿದ್ದರಾಮಯ್ಯ ಅವರು ಒಬ್ಬ ಆರೋಪಿ ಅಂತ ಆದ್ರೆ ಅವ್ರನ್ನ ಸಮನ್ ಮಾಡಬಹುದು, ಅಂದ್ರೆ ಕ್ವಶನಿಂಗ್ ಮಾಡಬಹುದು. ಕ್ವಶನಿಂಗ್ ಮಾಡುವಾಗ ಡಿಟೈನ್ ಮಾಡಬಹುದು. ಡಿಟೈನ್ ಮಾಡಿದ್ಮೇಲೆ ಅರೆಸ್ಟ್ ಕೂಡ ಮಾಡಬಹುದು. ಅರೆಸ್ಟ್ ಆದ್ಮೇಲೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗೂ ಕೊಡ್ಬೋದು. ಕಸ್ಟಡಿ ಕೊಟ್ಟ ಮೇಲೂ ಕೂಡ
ಅವರು ಜುಡಿಷಿಯಲ್ ಕಸ್ಟಡಿ ಒಳಗಡೆಯಿಂದಾನೇ ನಾನು ಸರ್ಕಾರ ನಡೆಸ್ತೀನಿ ಅನ್ನುವಂತ ಉದಾಹರಣೆ ಕೂಡ ಇದೆ. ಯಾವುದು? ಆಮ್ ಆದ್ಮಿ ಪಾರ್ಟಿಯ ಅರವಿಂದ್ ಕೇಜ್ರಿವಾಲ್. ಇವರು ಅರವಿಂದ್ ಕೇಜ್ರಿವಾಲ್ ಕನ್ವಿಕ್ಟ್ ಮಾಡಿದ್ರೆ ಮಾತ್ರ ಅವರು ಕನ್ವಿಕ್ಟ್ ಆಗ್ಬಿಟ್ರು ಅಂತ ಅನ್ಕೊಳ್ಳಿ, ಅವಾಗ ಅವರು ಸರ್ಕಾರ ನಡ್ಸಕ್ ಆಗಲ್ಲ. ಯಾಕಂದ್ರೆ ಯು ವಿಲ್ ಸೀಸ್ ಟು ಬಿ ಈವನ್ ಆಸ್ ದಿ MLA. ಆದರೆ ಇವೆಲ್ಲವೂ ಸಾಧ್ಯ ಇದೆ. ಇದನ್ನ ಕಾಂಗ್ರೆಸ್ ಒಪ್ಕೊಳ್ಳುತ್ತಾ ಅನ್ನೋದು, ಕಾಂಗ್ರೆಸ್ ಲೀಡರ್ಶಿಪ್ ಒಪ್ಕೊಳ್ಳುತ್ತಾ. ಯಾಕಂದ್ರೆ ಆಮ್ ಆದ್ಮಿ ಪಾರ್ಟಿಯ ಪರಿಸ್ಥಿತಿ ಬೇರೆ. ಆಮ್ ಆದ್ಮಿ ಪಾರ್ಟಿಗೆ ಅವರೇ ಹೈಕಮಾಂಡ್, ಅವ್ರದೇ ಪಕ್ಷ, ಆ ಪಕ್ಷಕ್ಕೆ ಇವರು ಅರವಿಂದ್ ಕೇಜ್ರಿವಾಲ್ ಅವರೇ ಹೈಕಮಾಂಡ್, ಅವರೇ ನಿರ್ಧಾರ ಮಾಡಿಕೊಂಡ್ರು ನಡೀತಾ ಇದೆ. ಇವತ್ತಿನವರೆಗೂ ಬೇಲ್ ಸಿಕ್ಕಿಲ್ಲ ಅವ್ರಿಗೆ. ಅವರು ಜೈಲಿಂದಾನೇ ಸರ್ಕಾರ ನಡೆಸ್ತಾರೆ. ಇವಾಗ ಸ್ಟಿಲ್ ಈಸ್ ದಿ ಚೀಫ್ ಮಿನಿಸ್ಟರ್. ಸೊ ಹಾಗಾಗಿ ಟೆಕ್ನಿಕಲಿ ಸ್ಪೀಕಿಂಗ್ ತಕ್ಷಣ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವಂತ ಪ್ರಸಂಗ ಬರದೇ ಇರಬಹುದು. ಆದರೆ ಈಗ ಕಾಂಗ್ರೆಸ್ ಎಂತ ಪರಿಸ್ಥಿತಿಯಲ್ಲಿದೆ ಅಂದ್ರೆ, ಈ ನ್ಯಾಷನಲ್ ಲೆವೆಲ್ ನಲ್ಲಿ ಈಗ ತಾನೇ ಅದು ಎಮರ್ಜ್ ಆಗ್ತಾ ಇದೆ. ಇಷ್ಟು ದಿನ ಕಾಂಗ್ರೆಸ್ ತುಂಬಾ ದುರ್ಬಲ ಪರಿಸ್ಥಿತಿಯಲ್ಲಿತ್ತು. 2 ಟರ್ಮ್ ಅಲ್ಲಿ ಅವರಿಗೆ ಅಧಿಕೃತ ಪ್ರತಿಪಕ್ಷ ಸ್ಥಾನನೇ ಸಿಕ್ಕಿರಲಿಲ್ಲ. ಈಗ ಅವ್ರಿಗೆ 99 ಸೀಟ್ ಬಂತು. ಅದಕ್ಕೆ ಕಾರಣ ಅದು ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಇರಬಹುದು, AICC ಪ್ರೆಸಿಡೆಂಟ್ ಆದಂತಹ ಮಲ್ಲಿಕಾರ್ಜುನ್ ಅವರ ಮುತ್ಸದ್ದಿತನ ಇರಬಹುದು. ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಹೆಂಗಿದೆ ಅಂದ್ರೆ, ಎಲ್ಲಿ ಹೋದ್ರೂ ಕೂಡ ಅವರು ಆಡಳಿತ ದಕ್ಷತೆಯನ್ನ ತೋರಿಸಿದ್ದಾರೆ. ಈಗ ಕಾಂಗ್ರೆಸ್ಗೆ ಒಂದು ಟರ್ನ್ ಅರೌಂಡ್ ಆಯ್ತು ಅಂತಂದ್ರೆ ಅದರ ಕ್ರೆಡಿಟ್ ಕೂಡ AICC ಪ್ರೆಸಿಡೆಂಟ್ ಹೋಗ್ಬೇಕಾಗತ್ತೇನು. ಅದ್ರ ಜೊತೆಗೆ ಕರ್ನಾಟಕ ಈಸ್ ಅ ವೆರಿ ಕ್ರಿಟಿಕಲ್ ಸ್ಟೇಟ್ ಫಾರ್ ಕಾಂಗ್ರೆಸ್. ಅಂದ್ರೆ ಇವಾಗ ನ್ಯಾಷನಲ್ ಲೆವೆಲ್ ನಲ್ಲಿ ಎಮರ್ಜ್ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನೀವು ಕಾಂಗ್ರೆಸ್ ಅನ್ನ ದುರ್ಬಲ ಪಡಿಸ್ಕೊಂಡ್ರೆ ಆ ಎಮರ್ಜೆನ್ಸ್ಗೆ ಡೆಟರೆಂಟ್ ಆಗುತ್ತೆ. ಇದನ್ನ ಯೋಚನೆ ಮಾಡುವಾಗ ಇಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋರೇ ಒಂದು ಕಳಂಕಿತರಾಗ್ಬಿಟ್ರು, ಇದು ನಮ್ಮ ಪಕ್ಷದ ವರ್ಚಸ್ಸಿಗೆ ಪ್ರಾಬ್ಲಮ್ ಆಗುತ್ತೆ, ಪಕ್ಷದ ಪ್ರಗತಿಗೆ ಅಭಿವೃದ್ಧಿಗೆ ಧಕ್ಕೆ ಆಗುತ್ತೆ ಅನ್ನುವಂತ ಒಂದು ಭಾವನೆ ಬಂದು ಅದನ್ನು ತುಂಬಾ ಸ್ಟ್ರಾಂಗ್ ಆಗಿ, ಈಗ ಫಾರ್ ಎಕ್ಸಾಂಪಲ್ ಅಷ್ಟು ಸುಲಭ ಆಗೋದಿಲ್ಲ ಕೆಲವೊಂದ್ ಸಾರಿ. ಯಾಕೆಂದ್ರೆ ಇವಾಗ ನೋಡಿ, ಬಿಜೆಪಿನವರು ಯಡಿಯೂರಪ್ಪ ಅವ್ರನ್ನ ತೆಗೆದ್ರು, ಅಂದ್ರೆ ಭ್ರಷ್ಟಾಚಾರದ ಇದರಿಂದ ತೆಗೆದ್ರು. ಅಂದ್ರೆ ಅವ್ರು ಒಪ್ಕೊಳ್ಳೋದಿಲ್ಲ ತೆಗೆದ್ರು ಅಂತ, ಏನು ಯಡಿಯೂರಪ್ಪ ಅವರೇ ತಾವೇ ತನಾಗ್ ಬಿಟ್ರು ಅಂತ ಹೇಳ್ತಾರೆ. ಆದ್ರೆ ಅದಾದ್ಮೇಲೆ ಆದಂತಹ ಒಂದು ಪ್ರಕರಣಗಳು ನೋಡಿದಾಗ ಯಾವುದೇ ಒಬ್ಬ ಜನಪ್ರಿಯ ನಾಯಕರನ್ನ ಪಕ್ಕಕ್ಕೆ ಸರಿಸಿದಾಗ ಆ ಪಾರ್ಟಿಗೆ ತನ್ನದೇ ಆದಂತ ಒಂದು ಪ್ರಾಬ್ಲಮ್ ಆಗುತ್ತೆ. ಈಗ ವೀರೇಂದ್ರ ಪಾಟೀಲ್ ಅವ್ರನ್ನ 1989 ನಲ್ಲಿ ತೆಗೆದಾಗ, ರಾಜೀವ್ ಗಾಂಧಿ ಅವರು ತೆಗೆದಾಗ ಇಡೀ ಲಿಂಗಾಯತ ಸಮುದಾಯ ಕಾಂಗ್ರೆಸ್ನ ವಿರುದ್ಧ ಬಂದ್ಬಿಡ್ತು ಅನ್ನುವಂತ ಒಂದು ಭಾವನೆ ಇದೆ. ಆಮೇಲೆ ದೇವರಾಜ ಅರಸು ಅವ್ರನ್ನ ಇದು 82 ನಲ್ಲಿ ತೆಗೆದಾಗ, 81 ನಲ್ಲಿ ತೆಗೆದಾಗ ಅದು ಕಾಂಗ್ರೆಸ್ ದುರ್ಬಲ ಆಯ್ತು ಅಂತಿದೆ. ಇದನ್ನೆಲ್ಲವನ್ನು ಕೂಡ ಕಾಂಗ್ರೆಸ್ ನಾಯಕತ್ವ ಯೋಚನೆ ನೋಡ್ತಾ ಇರೋ ತರ ನಮಗ್ ಕಾಣಿಸ್ತಾ ಇದೆ. ಅವರು ಬಹಳ ಸೂಕ್ಷ್ಮವಾಗಿ ಅದನ್ನ ಅಂದ್ರೆ ಪರಿಗಣಿಸ್ತಾ ಇದ್ದಾರೆ, ಮೆಚುರಿಟಿಯಿಂದ ನಡ್ಕೋತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಹಂಗಾಗಿ ಎಲ್ಲವೂ ಕೂಡ ಒಂದು ಕಡೆ ನ್ಯಾಯಾಂಗದ ಒಂದು ಪ್ರಕ್ರಿಯೆ ಇರುತ್ತೆ, ಇನ್ನೊಂದು ಕಡೆ ರಾಜಕೀಯವಾಗಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಬಿಡೋದು ಕಾಂಗ್ರೆಸ್ ನಾಯಕತ್ವದ ಕೈನಲ್ಲಿರುತ್ತೆ. ಪ್ರಣತ್ ಅವರೇ, ದರ್ಶನ್ ಅವರೇ, ಈಗ ಒಂದ್ ಕಡೆ ಕಾನೂನಾತ್ಮಕವಾಗಿ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡುವ ಪ್ರಸಂಗ ಎದುರಾಗದೇ ಇದ್ರೂ ಕೂಡ ರಾಜಕೀಯ ಕಾರಣಗಳಿಂದ ಮತ್ತು ಮುಂಬರುವ ಒಂದಿಷ್ಟು ರಾಜ್ಯಗಳ ಚುನಾವಣಾ ಕಾರಣದಿಂದ ಮೇಲ್ನೋಟಕ್ಕೆ ದೇಶದಲ್ಲಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯನ್ನ ಕಂಟಿನ್ಯೂ ಮಾಡಿರುವ ಕಾಂಗ್ರೆಸ್ ಅನ್ನೋ ಆರೋಪದಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ಆದ್ರೂ ಒಂದು ವೇಳೆ ಆ ಥರ ಪರಿಸ್ಥಿತಿ ಬಂದಾಗ ಮುಖ್ಯಮಂತ್ರಿಗಳನ್ನು ಬಲಿ ಕೊಡುವ ಅಥವಾ ಅವರನ್ನು ಸ್ಥಾನದಿಂದ ಕೆಳಗಿಳಿಸುವ ಪರಿಸ್ಥಿತಿ ಎದುರಾದಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಡೆದುಕೊಂಡಿರುವ ಚಾರ್ಮ್ ಅಥವಾ ವಾಪಸ್ ರಿಗೇನ್ ಮಾಡ್ಕೊಂಡಿರುವ ಚಾರ್ಮ್ ಅಥವಾ ಬಿಜೆಪಿ ನಿಮಗೆ ಬಿಟ್ಟುಕೊಟ್ಟಿರುವ ಚಾರ್ಮ್ ಮತ್ತೊಮ್ಮೆ ಕಳೆದು ಹೋಗುತ್ತೆ ಅನ್ನೋದು ಕಾಂಗ್ರೆಸ್ನಲ್ಲಿ ಭಯ ಇಲ್ವಾ? ಈ ಮುಖ್ಯಮಂತ್ರಿ ಚರ್ಚೆಗಳನ್ನು ನೋಡಿದಾಗ ಅದು ಯಾವ ಭಯನೂ ಕಾಣಿಸ್ತಾ ಇಲ್ಲ. ತಾನೊಬ್ಬ ಮುಖ್ಯಮಂತ್ರಿ ಆದರೆ ಸಾಕು ಅನ್ನೋದು ಮಾತ್ರ, ಅಂದರೆ ತನ್ನ ಏನು ಸ್ವಾರ್ಥ ಜಾಸ್ತಿ ಕಾಣ್ತಾ ಇದೆ ಅಂತ. ಇಲ್ಲ ಇಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವ್ರು ಮಾತಾಡಿರೋದ್ರಲ್ಲಿ ಯಾವುದೇ ರೀತಿಯಾದಂತ ಸ್ವಾರ್ಥ ಅಲ್ಲ, ಅನಾವಶ್ಯಕ ಯಾರು ಚರ್ಚೆ ಮಾಡಬಾರ್ದು ಅನ್ನುವಂತ ಒಂದು ಸೂಕ್ಷ್ಮವಾಗಿ ಹೇಳುವಂತದ್ನ ಸಿದ್ದರಾಮಯ್ಯನವ್ರು ಮಾಡಿದ್ರು. ಆಮೇಲೆ ನಾವಿಲ್ಲಿ ಇವತ್ತು ಏನು ಕೋರ್ಟ್ ನಲ್ಲಿ ಇರ್ತಕ್ಕಂಥದ್ದು, ಕೋರ್ಟ್ ನಲ್ಲಿ ಇರ್ಬೇಕಾದ್ರೆ ಭ್ರಷ್ಟ ಅನ್ನುವಂತ ಆ ಹಣೆಪಟ್ಟಿಯನ್ನ ಕಟ್ಟುವಂತ ಅಧಿಕಾರ ಯಾರಿಗೂ ಇರೋದಿಲ್ಲ. ಹಗರಣ ಅಂತ ಏನ್ ಹೇಳ್ತಾ ಇದ್ದೀರಾ, ಇದು ಆಕ್ಚುಲಿ ಅವರಿಗೆ ಜಮೀನು ಕೆಸರಿನಲ್ಲಿ 3 ಎಕರೆ 16 ಗುಂಟೆ ಇದ್ದಿದ್ದು ಸತ್ಯ, ಅದನ್ನ ಮಲ್ಲಿಕಾರ್ಜುನ ಸ್ವಾಮಿ ಅವರು ಕೊಟ್ಟಿದ್ದು ಸತ್ಯ. ಇದೇ ಬಿಜೆಪಿ ಅಧಿಕಾರದಲ್ಲಿದ್ದಾಗ, ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅವ್ರ ಬದಲಿ ನಿವೇಶನ ಅಂತೇಳಿ 14 ಸೈಟ್ಗಳನ್ನ 3 ಎಕರೆ 16 ಗುಂಟೆಗೆ ಬದಲಿ ನಿವೇಶನ ಅಂತೇಳಿ 50-50 ಅನುಪಾತದಲ್ಲಿ 14 ಸೈಟ್ಗಳು ಕೊಟ್ಟಿರ್ತಕ್ಕಂಥದ್ದು ಅಷ್ಟೇ ಸತ್ಯ. ಸೊ ಹಾಗಾಗಿ ಈಗ ನೀವು ಈ ವಿಚಾರನ ಚರ್ಚೆ ಮಾಡ್ತಾ ಇದ್ದೀರಲ್ಲ, ಆಯ್ತು ರಾಕೇಶ್ ಪೋಖ್ರಿಯಾ ಅವ್ರ ರಾಜೀನಾಮೆ ಪಡಿಲೇಬೇಕಾಗ್ತದಲ್ಲ, ಅಜಿತ್ ಪವಾರ್ ರಾಜೀನಾಮೆ ಪಡಿಲೇಬೇಕು, ನಾರಾಯಣ ರಾಣೆ ಅವರು ರಾಜೀನಾಮೆ ಪಡಿಲೇಬೇಕು, ಆಮೇಲೆ ಮಿಥುನ್ ರಾಯ್ ಅವರು ರಾಜೀನಾಮೆ ಪಡಿಲೇಬೇಕು, ಕುಮಾರಸ್ವಾಮಿ ಅವರು ರಾಜೀನಾಮೆ ಪಡಿಲೇಬೇಕು. ಈ ಕೆಲವ್ರದೆಲ್ಲ ತನಿಖೆ ಮುಗ್ದೋಗಿದೆ. ಅದ್ರಲ್ಲಿ ಬಹಳ ಮುಖ್ಯವಾಗಿ ನಾನು ಏನು ಮೇಲ್ಗಡೆ ಹೆಸರುಗಳನ್ನ ಹೇಳ್ತಾ ಹೋದೆ,
ಅವರು ಎಲ್ಲ ದೊಡ್ಡ ದೊಡ್ಡ ಹಗರಣಗಳಲ್ಲಿ ಸಿಗಾಕೊಂಡಿದ್ರು. ಯಾವಾಗ ಬಿಜೆಪಿಗೆ ಹೋದ್ರು ತನಿಖೆನೂ ಇಲ್ಲ, ಏನೂ ಇಲ್ಲ, ಖುಲಾಸೆ ವಾಷಿಂಗ್ ಪೌಡರ್ ನಿರ್ಮಾಣ ಮಾಡ್ಬಿಟ್ರು. ಇವತ್ತು ಸುಖ ಸುಮ್ನೆ ಆಯ್ತ್ರಿ. ನಮ್ಮಲ್ಲಿ ಒಂದು ಬದ್ಧತೆ ಇದೆ ಸರ್. ಉದಾಹರಣೆ ಇವಾಗ ಮೂಡ ಹಗರಣ ಅಂತ ಎಲ್ಲಾ ಕಡೆ ಒಂದು ಈ ಬಿಜೆಪಿ ಮಾತುಗಳು ಕೇಳಿ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳೇ ದೇಸಾಯಿ ಅವರ ಒಂದು ನಿಯೋಗವನ್ನ ರಚನೆ ಮಾಡಿ, ಆಯೋಗವನ್ನ ರಚನೆ ಮಾಡಿ ಅದರ ಜುಡಿಷಿಯಲ್ ಎಂಕ್ವೈರಿ ಕೊಟ್ಟರು. ವಾಲ್ಮೀಕಿ ಅಂತ ಹಗರಣ ಏನು ರಾಜ್ಯದೆಲ್ಲೆಡೆ ಸದ್ದಾಯ್ತು, ಹಗರಣ ಆಗಿದೆ. ಅದಕ್ಕೆ ಕೂಡಲೇ SIT ಫಾರ್ಮ್ ಮಾಡಿ ಆ ತನಿಖೆ ಆಗುವಂತ ಕೆಲಸ ಸಮೇತ ಆಗ್ತಾ ಇದೆ. ಇವತ್ತು ಬಿಜೆಪಿ ವಕ್ತಾರರು ಮಾತಾಡ್ತಾ ಇದ್ರು ಹಗರಣ ಆಗ್ತಾ ಇದೆ, ಹಗರಣ. ಎಸ್, ನಾವು ನಮ್ಮ ಮೇಲೆ ಆರೋಪ ಬಂದಾಗ ಆ ತನಿಖೆ ಅಸ್ತ್ರವನ್ನ ನಾವು ಕೈಗೊಂಡಿದ್ದೀವಿ. ನಮ್ಮಲ್ಲಿ ಸ್ವಚ್ಛತೆ ಇದೆ, ಬದ್ಧತೆ ಇದೆ. ನೀವು ಅಧಿಕಾರದಲ್ಲಿದ್ದಾಗ ನೀವೇನ್ ಮಾಡಿದ್ರಿ ಅನ್ನುವಂಥದ್ದು ಪ್ರಶ್ನೆ ಕೇಳಲೇಬೇಕಲ್ವಾ? ಇವತ್ತು ನಾವು ಅಧಿಕಾರಕ್ಕೆ ಬರೋದಕ್ಕೆ ಬಹಳ ಮುಖ್ಯ ಕಾರಣ ಅವರು ಮಾಡಿರ್ತಕ್ಕಂಥ ಹಗರಣಗಳನ್ನ ನಾವು ದಿಟ್ಟವಾಗಿ ಪ್ರಶ್ನೆ ಮಾಡ್ತಾ ಬಂದ್ವಿ. ಅಧಿಕಾರಕ್ಕೆ ಬಂದ್ಮೇಲೆ ನೀವೇನ್ ಮಾಡ್ತಾ ಇದ್ರಿ ಅಂದ್ರೆ ಮೊನ್ನೆ ಪುನಃ ಅವರ ಒಂದು ವರದಿ ಮುಖ್ಯಮಂತ್ರಿಗಳಿಗೆ ಸಲ್ಲಿಕೆ ಆಗಿದೆ. 21 ಹಗರಣಗಳು. ನೀವು ಯಾರು ರಾಜೀನಾಮೆ ಕೊಟ್ಟಿದ್ರಿ? PSI ಅಂತ ಸ್ಕ್ಯಾಮ್ ಆಯ್ತಲ್ಲ, ಅರ್ಗ ಜ್ಞಾನೇಂದ್ರ ಅವ್ರೇನಾದ್ರು ರಾಜೀನಾಮೆ ಕೊಟ್ರ? ಕಂದಾಯ ಇಲಾಖೆನಲ್ಲಿ ಸ್ಕ್ಯಾಮ್ ಆಯ್ತಲ್ಲ, ಅವ್ರೇನಾದ್ರು ಕೊಟ್ರ? ಕೃಷಿ ಇಲಾಖೆನಲ್ಲಿ ಭೂ ನಿಗಮ ಅಲ್ಲಿ ಸ್ಕ್ಯಾಮ್ ಆಯ್ತು, ಸಿದ್ದಪ್ಪ ಅನ್ನೋರು ಬಂಧನ ಮಾಡಿದೀವಿ. ದೇವರಾಜ ಟರ್ಮಿನಲ್ ಹಗರಣದಲ್ಲಿ ವೀರಯ್ಯವರ ಬಂಧನ ಆಗಿದೆ, ನಾವೇನ್ ಕೈ ಕಟ್ಕೋತಿಲ್ಲ. ಮತ್ತೆ ಇವತ್ತೊಂದು ಉಪಸಮಿತಿಯನ್ನು ರಚನೆ ಮಾಡಿದ್ದಾರೆ ಮಾನ್ಯ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ. HK ಪಾಟೀಲ್ ಆಗಿರ್ಬೋದು, ಸಂತೋಷ್ ಲಾಡ್ ಆಗಿರ್ಬೋದು, ಪ್ರಿಯಾಂಕ ಖರ್ಗೆ ಅವರು ಅದರ ಸದಸ್ಯರಾಗಿದ್ದಾರೆ. ಯಾವ್ಯಾವ ಹಗರಣಗಳು ನಾವು ಆರೋಪ ಮಾಡಿದ್ವಿ ಅದರ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿ ತಾರ್ಕಿಕವಾಗಿ ಅವರಿಗೆ ಯಾರು ಆ ಭಾಗಿಯಾಗಿದ್ರು ಅವರಿಗೆ ಶಿಕ್ಷೆ ಕೊಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅದು ನಮ್ಮ ಬದ್ಧತೆ. ಆದ್ರೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನೀವೇನೂ ಮಾಡಲಿಲ್ಲ. ನಿಮ್ ಬದ್ಧತೆ ಅಪೋಸಿಷನ್ ಅವ್ರ ಮೇಲೆ ಮಾತ್ರನಾ? ಅಧಿಕಾರದಲ್ಲಿರೋ ನಿಮ್ ಮೇಲೆ ಬದ್ಧತೆ ಇಲ್ವಾ? ಈಗ CM ಸ್ಥಾನದಲ್ಲಿ ಅವರೇ ಇದ್ದು ಅವ್ರ ಮೇಲೆ ಆರೋಪ ಬಂದಾಗ ನೀವೇ ನಿಯೋಜನೆ ಮಾಡಿರ್ತಕ್ಕಂತ ಆಯೋಗ ತನಿಖೆ ಮಾಡೋದು ಅದ್ ಸರಿನಾ? ಈಗ ನೀವ್ ಹೇಳ್ತಾ ಇರುವಂತದ್ದು ಬಿಜೆಪಿ ಅವ್ರದ್ದು ನಾವು ಬದ್ಧತೆ ಇಟ್ಕೊಂಡು ತನಿಖೆ ಮಾಡ್ತೀವಿ. ಅದೇ ಬದ್ಧತೆ ನಿಮ್ಮೇಲೆ ಇಟ್ಕೊಂಡು ತನಿಖೆ ಮಾಡ್ಬೇಕಲ್ವಾ? ನೀವೇ ಅಧಿಕಾರದಲ್ಲಿದ್ದು ನಿಮ್ಮೇಲೆ ನೀವೇ ತನಿಖೆ ಹೇಗ್ ಮಾಡ್ಕೊಳ್ಳಿಕ್ ಸಾಧ್ಯ? ಅದಕ್ಕೆ ನಾವು CBI ತನಿಖೆ ಕೊಡಿ ಅಂತ ಹೇಳಿದ್ದು. ಅದಕ್ಕೆ ನೀವು ರೆಡಿ ಇಲ್ಲ. ಮೇಡಮ್ ಒಂದ್ ನಿಮಿಷ, ನಾನು ಮೊದ್ಲೇ ಹೇಳ್ದೆ ಕೇಳಿ. CBI, IT, ED ಒಬ್ಬರನ್ನೂ ಬಿಡ್ಲಿಲ್ಲ. ನಾನು ಕೆಲವ್ರ ಹೆಸರನ್ನು ಹೇಳ್ತಾ ಹೋದೆ. ಅವರು ಯಾವ ರೀತಿ ಖುಲಾಸೆಯಾಗಿ ಹೋಗ್ತಾರೆ, ಆರೋಪ ಬಂದಿರ್ತದೆ, ಹಗರಣ ಆಗಿರ್ತದೆ, ಅದರಿಂದ ಖುಲಾಸೆಯಾಗಿ ಹೋಗ್ತಾರೆ. ರಾಜ್ಯಪಾಲರು ಆಯ್ತು, ರಾಜ್ಯಪಾಲರ ನೈತಿಕತೆ ನಾವು ಪ್ರಶ್ನೆ ಮಾಡಿದ್ವಿ. ಅಲ್ಲ ಸ್ವಾಮಿ, ಅವರು ಪತ್ರಕರ್ತರು ಬಹಳ ಚೆನ್ನಾಗಿ ಹೇಳ್ತಾ ಇದ್ರು, ಒಂದು ತನಿಖೆ ಆಗ್ಬೇಕು. ಏನ್ ಆರ್ಟಿಕಲ್ 17A ಇದೆ, ಒಂದೋ ಲೋಕಾಯುಕ್ತನೋ SITನೋ ಯಡಿಯೂರಪ್ಪ ಪ್ರಕರಣನೋ ಅವ್ರು ಬಹಳ ನೀಟಾಗಿ ಹೇಳಿದ್ರು. ಯಡಿಯೂರಪ್ಪ ಪ್ರಕರಣದಲ್ಲಿ ತನಿಖೆ ಆಗಿ BS ಆಚಾರ್ಯರವರು ಸಚಿವ ಸಂಪುಟ ಸಭೆ ಕರೆದು ಯಡಿಯೂರಪ್ಪನವರು ರಾಜೀನಾಮೆ ತಗೊಂಡು ಅವ್ರದ್ದು ಸಾಬೀತಾದ್ಮೇಲೆ ಅವ್ರು ರಾಜೀನಾಮೆ ಕೊಟ್ಟಿದ್ದು, ಆಮೇಲೆ ಜೈಲಿಗೆ ಹೋಗಿರ್ತಕ್ಕಂಥದ್ದು. ಇಲ್ಲಿ ಯಾವ ತನಿಖೆ ಆಗಿಲ್ಲ, ಬರೀ ಆರೋಪಕ್ಕೆ ನೀವು ಪ್ರಾಸಿಕ್ಯೂಷನ್ ಕೊಡುವಂತದ್ದು ಯಾವ ನ್ಯಾಯ? ಮತ್ತೆ ಆದ್ರೆ ದರ್ಶನ್ ಅವರೇ ಈ ಮಾತುಗಳನ್ನ ಆಡುವಾಗ ನೀವು ಮೊನ್ನೆ ಒಂದು ಸಸ್ಪೆನ್ಷನ್ ಮಾಡಿದ್ರಿ. ಒಬ್ಬ ಮೂಡ ಆಯುಕ್ತರೊಬ್ಬರನ್ನ ಸಸ್ಪೆಂಡ್ ಮಾಡಿದ್ರಿ. ಅದರಲ್ಲಿ ಏನು ಉಲ್ಲೇಖ ಮಾಡಿದಿರಿ? ಒಂದು 2002 ಹಿಂದಿನ ಈ ಅನುಪಾತದ ಲೆಕ್ಕಾಚಾರದಲ್ಲಿ ಯಾರು ಯಾವ ಜಾಗ ಕಳ್ಕೊಂಡಿದ್ದಾರೆ ಆ ಜಾಗದಲ್ಲೇ ಕೊಡತಕ್ಕದ್ದು, ಬೇರೆ ಬದಲಿ ನಿವೇಶನಗಳನ್ನ ಬೇರೆ ಯಾವುದೋ ಇದರಲ್ಲಿ ಕೊಡ್ಲಿಕ್ಕಿಲ್ಲ, ಅದು ಕಾನೂನು ಬಾಹಿರವಾಗಿರುತ್ತೆ ಅನ್ನುವ ಕಾರಣಕ್ಕೆ ಅವರನ್ನು ನೀವು ಸಸ್ಪೆಂಡ್ ಮಾಡಿಕೊಂಡು, ಅದೇ ರೀತಿಯಲ್ಲಿ ಎಲ್ಲೆಲ್ಲ ಕಳ್ಕೊಂಡಿರುವ ಜಮೀನಿಗೆ ವಿಜಯನಗರದ ಬಡಾವಣೆಯಲ್ಲಿ 14 ಸೈಟ್ಗಳನ್ನು ಮುಖ್ಯಮಂತ್ರಿಗಳು ಪಡೆದಿರೋದು ಸರಿ ಅನ್ನೋ ಅದನ್ನು ಮಾಡ್ತೀರಿ. ಒಂದ್ ಕಡೆ ಹೌದು ಇದು ಹಗರಣ ಅನ್ನೋದನ್ನ ನೀವೇ ಹೇಳ್ಕೊತೀರಿ, ಸರ್ಕಾರದವರೇ ಅದನ್ನ ಹೇಳಿ ಅಮಾನತು ಮಾಡ್ತೀರಿ. ಇನ್ನೊಂದ್ ಕಡೆ ಮುಖ್ಯಮಂತ್ರಿಗಳ ತಪ್ಪೇ ಇಲ್ಲ ಅಂತೀರಿ. ಸರ್ ನೋಡಿ, ಬಹಳ ಮುಖ್ಯವಾಗಿ 27 ಪತ್ರಗಳನ್ನ ಶ್ರೀಮತಿ ಪಾರ್ವತಮ್ಮನವರು ಮೂಡಾಗೆ ಬರ್ದಿರ್ತಕ್ಕಂಥದ್ದು ವಾಸ್ತವ ಸತ್ಯ. ಆದ್ರೆ ಅವರ ಎಲ್ಲೂ ಸಮೇತ ನನಗೆ ಇಂಥದೇ ಜಾಗ ಕೊಡ್ಬೇಕಂತ ಉಲ್ಲೇಖ ಆಗಿಲ್ಲ. ನೀವು ಕೆಸರಲ್ಲೇ ಕೊಡಿ, ನನ್ನ ಜಮೀನ ಕೊಡಿ ಅಂತ ಕೇಳ್ತಾರೆ. ಮೂಡ 2014 ವಶಪಡಿಸ್ಕೊಂಡಿರ್ತದೆ. ಆಯ್ತು, ಅವಾಗ ಬದ್ಧತೆ ಬಗ್ಗೆ ಮಾತಾಡಿಲ್ಲ ಅಷ್ಟೇ. ಈಗ ಬದ್ಧತೆ ಬಗ್ಗೆ ಇನ್ನೊಂದು ಪ್ರಶ್ನೆ ಎದ್ದಾಗ ED ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೆ, ನಾಗೇಂದ್ರ ಇಸ್ ದ ಕೀ ರೋಲ್, ಅಥವಾ ಅವರೇ ಈ ಇಡೀ ಹಗರಣದ ಇದು ಅಂತ. ಆದ್ರೆ SITನಲ್ಲಿ ನಾಗೇಂದ್ರ ಹೆಸರೇ ಇಲ್ಲ. ಯಾರನ್ನು ಕ್ಲಿಯರ್ ಮಾಡಬೇಕು, ಯಾರನ್ನು ಒಪ್ಕೋಬೇಕು? ಆಯ್ತು, ಅವರು ನಿಮ್ಮ ನಾಗೇಂದ್ರ ಅವ್ರ ಮೇಲೆ ಟಾರ್ಗೆಟ್ ಮಾಡ್ತಾರೆ ಅಂತ ಒಪ್ಕೊಳ್ಳೋಣ. ನೀವು ಹಾಗಾದ್ರೆ ನಿಮ್ಮ ಮಿನಿಸ್ಟರ್ ಅನ್ನೋ ಕಾರಣಕ್ಕೆ ಅವರಿಗೆ ಕ್ಲೀನ್ ಚಿಟ್ ಕೊಟ್ರಿ ಅನ್ನೋದನ್ನು ನಾವು ಒಪ್ಕೋಬೇಕಲ್ವಾ? ಈಗ ಬದ್ಧತೆ ಎಲ್ಲಿ ಬರುತ್ತೆ ಅನ್ನೋದು ನನ್ನ ಪ್ರಶ್ನೆ. ಸರ್ ನೋಡಿ, ED ಬಗ್ಗೆ ನೀವು ಪ್ರಶ್ನೆ ಕೇಳಿದ್ ಬಹಳ ಉತ್ತಮವಾಗಿರ್ತಕ್ಕಂಥದ್ದು. ಇದೇ ಮಾನ್ಯ DK ಶಿವಕುಮಾರ್ ಅವ್ರ ಮೇಲೆ ಯಾವುದೇ ಭ್ರಷ್ಟಾಚಾರ ಆಗ್ಲಿ, ಯಾವುದೇ ಹಗರಣ ಆಗ್ಲಿ ಏನೇನು ಇರ್ಲಿಲ್ಲ. ಬಂದ್ರು CBIನವರು, ಅವತ್ತು ಅವ್ರಿಗೆ ಆಫರ್ ಕೊಡ್ತಾರೆ, ನೀವು ನಮ್ಮ ಪಕ್ಷಕ್ಕೆ ಬಂದ್ರೆ ಉಪಮುಖ್ಯಮಂತ್ರಿ ಮಾಡ್ತೀವಿ, ಇಲ್ಲ ಅಂದ್ರೆ ನಿಮ್ ಮೇಲೆ ದಾಳಿ ಆಗ್ತದೆ ಅಂತ. ಅವರು ಬಹಿರಂಗವಾಗಿ ಹೇಳಿದ್ದಾರೆ, ನಾನು ಪಕ್ಷಕ್ಕೋಸ್ಕರ ಜೈಲಿಗೆ ಹೋಗ್ತೀನಿ ಅಂತ ಹೋದ್ರು. ಇವತ್ತು ಅದೇ ಸುಪ್ರೀಂ ಕೋರ್ಟ್ ಅವರ ಪ್ರತಿಯೊಂದು ಪ್ರಕರಣಗಳನ್ನ ಖುಲಾಸೆ ಮಾಡ್ತಾ ಇದೆ, ಮತ್ತೆ EDಗೆ ಚಾಟಿ ಬೀಸುವಂತ ಕೆಲಸ ಮಾಡಿದೆ ಸುಪ್ರೀಂ ಕೋರ್ಟ್ ನೇರವಾಗಿ.
ಅದೇ ರೀತಿ ಇವರು IT, ED, CBI ಇವತ್ತು ಯಾರೆಲ್ಲ ಹಗರಣ ಪ್ರಕರಣಗಳಿತ್ತು ಅವ್ರ ಮೇಲೆ ದಾಳಿ ಸರ್. ಇನ್ನೊಂದು ಹೇಳ್ತೀನಿ, ಇದೇ IT, ED 3010 ದಾಳಿಗಳಾಗ್ತದೆ, ಅದ್ರಲ್ಲಿ 23 ಜನಕ್ಕೆ ಶಿಕ್ಷೆ ಆಗ್ತದೆ. ಇನ್ನುಳಿದವರೆಲ್ಲ ಎಲೆಕ್ಟ್ರೋ ಬಾಂಡಿಗೆ ಹಣ ಕೊಟ್ಟಿದ್ದಾರೆ. ಇದು ಯಾವ CBI, IT, ED? ಇದರಲ್ಲಿ ಬದ್ಧತೆ ಇದೆಯಾ? ನ್ಯಾಯಾಂಗದಲ್ಲಿ ಎಲ್ಲರೂ ಒಂದೇ ಅಲ್ವಾ? ಇಲ್ಲಿ ಸಿದ್ದರಾಮಯ್ಯವ್ರಿಗೊಂದು ಕಾನೂನು, DK ಶಿವಕುಮಾರ್ ಅವ್ರಿಗೊಂದು ಕಾನೂನು, ನಾರಾಯಣ ರಾಣೆಗೊಂದು ಕಾನೂನು, ರಾಕೇಶ್ ಪೋಖ್ರಿಯಾಗೊಂದು ಕಾನೂನು, ಅಜಿತ್ ಪವಾರ್ಗೊಂದು ಕಾನೂನು, ಪ್ರಫುಲ್ ಪಾಟೀಲ್ರಿಗೊಂದು ಕಾನೂನು. ಎಲ್ಲಿಗೆ ಹೋಗ್ತಾ ಇದೆ ಇದು? ಇದು ಬಿಜೆಪಿಯ ದ್ವೇಷ ಮಾಡುವಂತ ರಾಜಕಾರಣ ಮಾಡ್ತಾ ಇದೆ. ಹಿಂದಿನ ಸರ್ಕಾರಗಳು ಯಾವತ್ತೂ ಸಮೇತ IT, ED, CBIಗೆ ಸ್ವಾತಂತ್ರ್ಯವನ್ನ ಕೊಟ್ಟಿತ್ತು. ಇವತ್ತು ಒಬ್ಬೊಬ್ಬರನ್ನ ಹುಡುಕಿ ಅವ್ರನ್ನ ಒಳಗಾಚುವಂತ ಕೆಲಸವನ್ನ IT, ED, CBI ಮಾಡ್ತಾ ಇದೆ. ಇದು ವಾಸ್ತವ ಸತ್ಯ. ಅದು ನಾಗೇಂದ್ರ ಅವ್ರ ಪ್ರಕರಣದಲ್ಲೂ ಅದೇ ಆಗಿದೆ ಅಂತ ನಾನು ಹೇಳ್ತೀನಿ. ಗಾಟ್ ಇಟ್. ಮೀರಾ ರಾಘವೇಂದ್ರ ಅವರೇ, ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನುವ ಚರ್ಚೆ ಆರಂಭ ಆಗಿದ್ದು ನೀವು ಬೆಂಗಳೂರಿನಿಂದ ಮೈಸೂರಿಗೆ ಹೋದಾಗ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತಲೇ ನೀವು ಪಾದಯಾತ್ರೆನ ಆರಂಭ ಮಾಡಿದ್ರಿ. ವೇರಸ್ ಇದೇ ಪ್ರಕರಣ ಆಗಲೇ ಯಡಿಯೂರಪ್ಪನವರು ಉದಾಹರಣೆ ಕೊಟ್ಟಾಗ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಅನುಮತಿಯಾಗಿ ತನಿಖೆ ಆಗೋ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟಿರಲಿಲ್ಲ. ಇನ್ನೇನಾದ್ರು ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟು 8 ತಿಂಗಳ ನಂತರ ನೀವು ಯಾವ ನೈತಿಕತೆಯಿಂದ ಸಿದ್ದರಾಮಯ್ಯನವರ ಈ ರಾಜೀನಾಮೆಯನ್ನು ನಾವು ನೋಡಿ ಬರೀ ಮೂಡ ಹಗರಣ ಸ್ಟಾರ್ಟ್ ಆದಾಗಿಂದ ನಾವು ಕೇಳ್ತಾ ಇಲ್ಲ, ವಾಲ್ಮೀಕಿ ಹಗರಣ ಸ್ಟಾರ್ಟ್ ಆದಾಗಿಂದನೂ ನಾವು ಕೇಳ್ತಾ ಇದ್ದೀವಿ. ಒಂದಲ್ಲ, ಸಾಲು ಹಗರಣಗಳು ಸರ್ಕಾರದ ಮೇಲೆ, ಸರ್ಕಾರ ಕರೆಕ್ಟಾಗಿ ನಡೀದೆ, ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಎಲ್ಲ ವಿಚಾರಗಳನ್ನು ತೆಗೆದುಕೊಂಡು ಹಂತವಾಗಿ ರಾಜೀನಾಮೆ ಕೊಡಿ ಅಂತ ಕೇಳ್ಕೊಂಡು ಬರ್ತಾ ಇರ್ತಕ್ಕಂಥ, ನಾವು ಆಪೋಸಿಷನಲ್ಲಿ ಇರುವಂಥದ್ದು ನಾವು ಪ್ರಶ್ನೆ ಮಾಡುವಂಥದ್ದು ಸಹಜ. ನಾವು ವಿರೋಧ ಪಕ್ಷದವ್ರ ಕೆಲಸನೇ ಅವರು ತಪ್ಪನ್ನು ಕಂಡುಹಿಡಿದು ನಮ್ಮ ಜನರಿಗೊಂದು ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ವಿರೋಧ ಪಕ್ಷದ ಕೆಲಸ ಏನಾಗಾದ್ರೆ? ಇವ್ರು ಮಾಡೋ ಹಗರಣಗಳಲ್ಲೇನ ನಾವು ಕೈಕಟ್ಟಿ ಕೂತ್ಕೊಂಡು ಅದನ್ನು ಎತ್ತಿ ತೋರಿಸ್ದೆ ಸರ್ಕಾರದ ತಪ್ಪುಗಳನ್ನು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ವಿರೋಧ ಪಕ್ಷ ಇರ್ತಕ್ಕಂಥದ್ದು? ರಾಜೀನಾಮೆ ಕೇಳುವಂಥದ್ದು ನಮ್ಮ ಹಕ್ಕು, ನಾವು ಕೇಳ್ತಾ ಇದ್ದೀವಿ. ಜನರಿಗೂ ಗೊತ್ತಿದೆ ಇವ್ರು ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದರಲ್ಲಿ ಏನು ತಪ್ಪು? ರಾಜೀನಾಮೆ ಕೇಳಿದ್ರೆ ಏನು ತಪ್ಪೇನು? ಈಗ ರಾಜೀನಾಮೆ ಕೇಳಿದ ತಕ್ಷಣ ಅವ್ರು ಕೊಟ್ಟಿದ್ದಾರಾ? ಇಲ್ಲ ಅಲ್ವಾ? ಈಗ ಹೈಕೋರ್ಟಲ್ಲಿ ಮ್ಯಾಟ್ರ್ ಇದೆ, ಬಂದ ನಂತರ ಹಂತವಾಗಿ ಏನಾಗುತ್ತೆ ಅದ್ರ ಪ್ರಕಾರ ಕೊಡ್ತಾರೆ. ರಾಜೀನಾಮೆ ಕೇಳುವಂಥದ್ದು ನಮ್ಮ ಹಕ್ಕು, ನಾವು ಕೇಳ್ತೀವಿ. ಯಾಕೆ ಅಂತಂದರೆ ಸಾಲು ಹಗರಣಗಳು ಬರ್ತಾ ಇದೆ ಬೆಳಕಿಗೆ. ಇವ್ರು ಸರ್ಕಾರನ ಸರಿ ನಡೆಸೋಕ್ಕಾಗ್ತಿಲ್ಲ. ಇವರು ಸರ್ಕಾರ ನಡೆಸುವತ್ತ ಗಮನ ಎಲ್ಲಿದೆ ಇವರಿಗೆ? ಇವ್ರು ದಿನಕ್ಕೊಂದು ಇದೆ, ಇವರ ಪಕ್ಷದಲ್ಲಿರ್ತಕ್ಕಂತಹ ಒಂದು ಹೇಳಿಕೆಗಳು ಒಬ್ಬೊಬ್ರದ್ದು ಬರ್ತಿದ್ದಂಗೆ ಅದರ ಬಗ್ಗೆ ಚರ್ಚೆ ಮಾಧ್ಯಮದಲ್ಲಿ. ಇಲ್ಲ ಅಂದರೆ ಗ್ಯಾರಂಟಿ ಸರಿಯಾಗಿ ತಲುಪ್ತಿಲ್ಲ, ಅದು ಇಲ್ಲ ಅಂದರೆ ಕೊಲೆ ಆಯಿತು, ಮರ್ಡರ್ ಆಯಿತು, ಅತ್ಯಾಚಾರ ಆಯಿತು, ಕಾನೂನು ಸುವ್ಯವಸ್ಥೆ, ಈ ಥರದ ವಿಚಾರಗಳನ್ನೇ ನಾವು ದಿನಾ ಮಾಧ್ಯಮದಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೇವೆ. ಬಿಟ್ಟರೆ ಅಭಿವೃದ್ಧಿ ಪರ ಕೆಲಸಗಳು ಅದರ ಬಗ್ಗೆ ಚರ್ಚೆ ಎಲ್ಲಾಗ್ತಾ ಇದೆ? ಆಗ್ತಾನೆ ಇಲ್ಲ. ಅದಕ್ಕೆ ನಾವು ರಾಜೀನಾಮೆ ಕೇಳೋದ್ರಲ್ಲಿ ಏನು ತಪ್ಪಿದೆ? ಸರ್ಕಾರ ಅನ್ನೋದು ಸರಿಯಾಗಿ ನಡೆಸಬೇಕು, ಜನಪರ ಕೆಲಸಗಳನ್ನು ಮಾಡಬೇಕು, ಆ ವಿಚಾರಗಳು ಚರ್ಚೆ ಆಗಬೇಕು. ಎಲ್ಲಿ ಚರ್ಚೆ ಆಗ್ತಿದೆ? ದಿನ ಇಡೀ ಮಾಧ್ಯಮದಲ್ಲಿ ಏನು ಆ ಹಗರಣ ಈ ಹಗರಣ, ಸಾಲು ಹಗರಣ, ಇವುಗಳನ್ನೇ ನಾವು ಚರ್ಚೆ ಮಾಡ್ತಿರ್ತಕ್ಕಂಥದ್ದು. ಯಾಕಂದ್ರೆ ಬೇರೆ ವಿಷಯಗಳೇ ಇಲ್ವಲ್ಲ. ಬೇರೆ ವಿಷಯಗಳು ಏನು ಮಾಡ್ತಿದ್ದಾರೆ, ಇವರು ಏನು ಕೆಲಸಗಳು ಮಾಡ್ತಿದ್ದಾರೆ ಚರ್ಚೆ ಮಾಡೋಕ್ಕೆ? ಅಭಿವೃದ್ಧಿ ಚರ್ಚೆಗಳೆಲ್ಲ ಆಗ್ತಿದೆ ಮಾಧ್ಯಮದಲ್ಲಿ ಹೇಳಿ. ಆಗ್ಲಿಕ್ಕೆ ಇವ್ರು ಮಾಡಿದ್ರೆ ತಾನೇ ನಾವು ಕುತ್ಕೊಂಡು ಅಭಿವೃದ್ಧಿ ಚರ್ಚೆಗಳನ್ನು ಮಾಡ್ತೀವಿ. ಇವತ್ತು ರಾಜೀನಾಮೆ ಕೇಳಿದ್ರೆ ಏನು ತಪ್ಪೇನು? ಸರ್ ಹೇಳ್ದಂಗೆ, ಪತ್ರಕರ್ತರು ಹೇಳ್ದಂಗೆ, ಈಗ 136 ಸೀಟ್ ಇದೆ, 135 ಗೆದ್ದಿದ್ದಾರೆ ಇವರು. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟ ತಕ್ಷಣ ಇನ್ನು ಸರ್ಕಾರ ಬಿದ್ದೋಗುತ್ತಾ? ಅದಕ್ಕೆ ಯಾಕೆ ಇಷ್ಟೆಲ್ಲ ಇವರು ವಿಲ ಒದ್ದಾಡ್ತಿದ್ದಾರೆ? ಸರ್ ಅದನ್ನು ಕರೆಕ್ಟಾಗಿರೋ ಪಾಯಿಂಟ್ ಹೇಳಿದ್ರು, ಸತ್ಯ ಅಲ್ವಾ ಅದು? ಅಷ್ಟಕ್ಕೆ ಯಾಕೆ ಇವರು ಏಕೈಕ ವ್ಯಕ್ತಿನ ಇರುವಂಥದ್ದು ಸಿದ್ದರಾಮಯ್ಯನವ್ರು ಬಿಟ್ಟರೆ ಕರ್ನಾಟಕ ರಾಜ್ಯ ಆಳಲಿಕ್ಕೆ ಕಾಂಗ್ರೆಸ್ನಲ್ಲಿ ಯಾವುದೇ ಒಬ್ಬ ಕೇಪಬಲ್ ಇರ್ತಕ್ಕಂಥ ವ್ಯಕ್ತಿ ಇಲ್ವಾ? ಆರೋಪ ಬಂದಿದೆ ಅಂದಮೇಲೆ ಅದನ್ನು ಎದುರಿಸ್ಲಿಕ್ಕೆ ಈಗ ಅವರೇ ಅಧಿಕಾರದಲ್ಲಿದ್ದು ಅವ್ರ ವಿರುದ್ಧ ಆರೋಪ ಬಂದಾಗ ತನಿಖೆ ಮಾಡ್ತಾರಾ? ನಾಗೇಂದ್ರ ಅವರ ಪರ ಚಾರ್ಜ್ ಶೀಟಲ್ಲಿ ಹೆಸರೇ ಇಲ್ಲ, ಆ ರೀತಿ ತನಿಖೆ ಮಾಡಿಸಿದ್ದಾರೆ. ಇನ್ನು ಇವ್ರ ಬಗ್ಗೆನೇ ಆರೋಪ ಬಂದಾಗ ಇನ್ನು ಯಾವ ರೀತಿ ದೇಸಾಯಿ ಕಮಿಟಿ ಅವ್ರನ್ನ ಅಧ್ಯಕ್ಷರು ಮಾಡಿ ಇವರು ತನಿಖೆಯನ್ನು ಯಾವ ರೀತಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡುತ್ತೆ ಸರ್ಕಾರ ಅವ್ರ ಮೇಲೆ ಆರೋಪ ಬಂದಾಗ ಅನ್ನುವಂಥದ್ದು. ಶಿವಶಂಕರ್ ಸರ್, ಮೇ ಬಿ ನನ್ನ ಇವತ್ತಿನ ಡಿಬೇಟ್ನ ಲಾಸ್ಟ್ ಕ್ವೆಶನ್, ಬಿಜೆಪಿಯ ಇನ್ವಾಲ್ವ್ಮೆಂಟ್ ಏನಿದು? ಈ ಬಿಜೆಪಿಯ ಇಫೆಕ್ಟ್ ಏನು? ಇದು ಈ ಮುಖ್ಯಮಂತ್ರಿ ಬದಲಾವಣೆ ವಿಚಾರವೋ ಮತ್ತೊಂದು ಬಿಜೆಪಿ ಪ್ಲಸ್ JDS ಅಥವಾ ವಿಪಕ್ಷ ಅಂತ ಕನ್ಸಿಡರ್ ಮಾಡಿದ್ರೆ ಅವರಿಂದಲೇ ಆರಂಭ ಆಯ್ತಾ, ಅಥವಾ ಬಿಜೆಪಿ ಸಂಬಂಧವೇ ಇಲ್ಲ, ಇದು ಇಲ್ಲೇ ಒಳಗಡೆಯಿಂದ ಆರಂಭ ಆಗಿರೋದಾ? ಇವ್ರು ಮಾಡ್ತಾ ಇರುವಂತ ಆರೋಪ ಇದು ಬಿಜೆಪಿಯಿಂದ ಆಗ್ತಾ ಇದೆ ಅನ್ನೋದು ಎಷ್ಟು ಸತ್ಯಕ್ಕೆ ಹತ್ತಿರ, ಎಷ್ಟು ದೂರ? ಈಗ ಬಿಜೆಪಿ ಬೀಯಿಂಗ್ ದಿ ಅಪೋಸಿಷನ್ ಪಾರ್ಟಿ ಅವ್ರು ರಾಜೀನಾಮೆ ಕೇಳ್ತಾರೆ, ಅದಕ್ಕೆ ಈಗ ಕಾಂಗ್ರೆಸ್ನವ್ರು ಬೆಲೆ ಕೊಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಈಗ ಬಿಜೆಪಿ ಅಂತ ಬಂದಾಗ ಇಲ್ಲಿ ನೋಡಿ, ಈ ಭ್ರಷ್ಟಾಚಾರ ಅಂತ ಬಂದಾಗ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅದು ಅವ್ರ ಮೇಲೂ ಕೂಡ ಇದೇ ತರದ ಆರೋಪ ಬರುತ್ತೆ. ಇವ್ರು ಕಾಂಗ್ರೆಸ್ನವರು ಅದೇ ಆರೋಪ ಮಾಡ್ಕೊಂಡ್ಬಂದು ಅಧಿಕಾರಕ್ಕೆ ಬಂದ ಮೇಲೆ ಇವ್ರ ಮೇಲೂ ಕೂಡ ಅದೇ ಆರೋಪ ಬಂದಿದ್ದು ಒಂದು ವಿಪರ್ಯಾಸ. ಬಿಜೆಪಿನವ್ರು ರಾಜೀನಾಮೆ ಕೇಳ್ತಾರೆ, ಅದು ಬೇರೆ ವಿಚಾರ. ಆದ್ರೆ ಈಗೆಲ್ಲವೂ ನಾನು ಆಗ್ಲೇ ಹೇಳ್ದ ಹಾಗೆ, ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದು ಬಿಡೋದು ಕಾಂಗ್ರೆಸ್ ಹೈಕಮಾಂಡ್ ಮೇಲೆ ಕೈನಲ್ಲಿದೆ. ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಈಗಾಗಲೇ ಅವ್ರ ಮೇಲೆ ಒಂದು ಒತ್ತಡ ಬಂದಿದೆ.
ಯಾಕೆಂದ್ರೆ ರಾಹುಲ್ ಗಾಂಧಿ ಅವರ ಬಗ್ಗೆ ಒಂದು ಪ್ರಶ್ನೆ ಬರ್ತಾ ಇದೆ, ಯಾಕೆ ಇವರು ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ಮೂಡಾ ವಿಚಾರದಲ್ಲಿ ಇಷ್ಟು ಮೌನ ವಹಿಸಿದ್ದಾರೆ ಅಂತ. ಯಾಕಂದ್ರೆ ಈಗ ನೋಡಿ, ವೆಸ್ಟ್ ಬೆಂಗಾಲ್ ನಲ್ಲಿ ರೇಪ್ ಕೇಸ್ ನಡೀತಲ್ಲ, ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಇದರಲ್ಲಿ, ಅವಾಗ ಇವರು ಬಹಳ ವೀರಾವೇಶದಿಂದ ಮಾತಾಡಿ ಇದು ಮಮತಾ ಬ್ಯಾನರ್ಜಿ ಅವರಿಂದ ಒಂದು ರಿಯಾಕ್ಷನ್ ಪಡ್ಕೊಂಡ್ರು. ಏನಂತ ಅವ್ರು ಕೇಳಿದ್ರು, ನೋಡಿ ನಮ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ, ನೀವು ಸಿದ್ದರಾಮಯ್ಯ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ಕೇಳಿದವ್ರು ಯಾರು? ಮಮತಾ ಬ್ಯಾನರ್ಜಿ. ಯಾರು ಮಮತಾ ಬ್ಯಾನರ್ಜಿ ಅಂದ್ರೆ ಕಾಂಗ್ರೆಸ್ನ ಅಲೈ, ಕಾಂಗ್ರೆಸ್ನ ಮಿತ್ರ ಪಕ್ಷದ ಒಂದು ಮುಖ್ಯಮಂತ್ರಿ. ಅವರೇನ್ ಹೇಳ್ತಾ ಇದ್ದಾರೆ, ನೀವು ನಮ್ಮ ವೆಸ್ಟ್ ಬೆಂಗಾಲ್ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ, ನನ್ನ ರಾಜೀನಾಮೆ ಕೇಳ್ತೀರಾ, ಬೇಕಾದ್ರೆ ನಾನು ರಾಜೀನಾಮೆ ಕೊಡೋದು ಬಿಡೋದು ಬೇರೆ ವಿಚಾರ, ಆದರೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಯಾಕೆ ನೀವೇನು ಮಾತಾಡ್ತಾ ಇಲ್ಲ ಅಂತ ಕೇಳುವಂತ ಒಂದು ಪರಿಸ್ಥಿತಿ ಬಂತು. ಈ ಮೌನವನ್ನ ರಾಹುಲ್ ಗಾಂಧಿ ಅವರು ಎಷ್ಟು ದಿನ ಸಾಧಿಸೋದಕ್ಕೆ ಸಾಧ್ಯ? ಅಂದ್ರೆ ಇದೇ ಒಂದು ಸೈಲೆನ್ಸ್ ಅನ್ನ ಎಷ್ಟು ದಿನ ಅವ್ರು ಮೇಂಟೈನ್ ಮಾಡೋದಕ್ಕೆ ಸಾಧ್ಯ? ಒಂದು, ಈಗ ಸಿದ್ದರಾಮಯ್ಯ ಅವ್ರಿಗೂ ಒಂದು ಗೋಲ್ಡನ್ ಆಪರ್ಚುನಿಟಿ ಇದು. ಏನಂತಂದ್ರೆ ಅವರು ಅಂತ ಒಬ್ಬ ನಿಸ್ಪೃಹ ಮತ್ತೆ ಶುದ್ಧ ಹಸ್ತ ಅನ್ನೋದಾದ್ರೆ ಒಂದು ಆರೋಪ ಬಂತಲ್ಲ, ಅದನ್ನ ಅವ್ರ ಒಂದು ಆಪರ್ಚುನಿಟಿ ಆಗಿ ತಗೋಬಹುದು. ನೋಡಿ, ನಾನು ಶುದ್ಧ ಹಸ್ತ, ನಾನು ಏನೋ ಒಂದು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಿ ತೋರಿಸಿದ್ರೆ ಬಹಳ ಒಳ್ಳೇದಲ್ವಾ? ಅದು ಬಿಟ್ಟು ಯಾಕೆ ಇಷ್ಟು ಗಾಬರಿ? ಏನಂತಂದ್ರೆ ಇಷ್ಟೊಂದು ಇದು ಎಕ್ಸೈಟೆಡ್ ಆಗಿ ಯಾಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಲ್ಲದೆ ಯಾರು ಇವಾಗ ಬಿಜೆಪಿನವ್ರು ರಾಜೀನಾಮೆ ಕೇಳಿದ್ರು, ಬಿಜೆಪಿನವ್ರು ರಾಜೀನಾಮೆ ಕೇಳಿದ್ದಾನೆ, ನೀವು ರಾಜೀನಾಮೆ ಕೊಡಲ್ಲ, ಓಕೆ. ಆದರೆ ಈಗ ನಿಮ್ಮ ಪಕ್ಷದವ್ರು ಯಾರು ರಾಜೀನಾಮೆ ಇಲ್ಲದೆ ಇರುವಾಗ ಇಷ್ಟೊಂದು ಜನ ಯಾಕೆ ನಾನ್ ಮುಖ್ಯಮಂತ್ರಿ ಆಗ್ತೀನಿ ಅಂತ ಬರ್ತಾ ಇದ್ದಾರೆ ಅನ್ನುವಾಗ ಇಲ್ಲಿ ಸಮಥಿಂಗ್ ಇಸ್ ರಾಂಗ್ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದರೆ ಸಿದ್ದರಾಮಯ್ಯ ಅವರ ರಾಜೀನಾಮೆ ತಗೊಳ್ಳೋದು ಬಿಡೋದು ಈಗ ರಾಹುಲ್ ಗಾಂಧಿ ಮತ್ತೆ ಈ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಕೈನಲ್ಲೇ ಇದೆ. ಯಾಕೆಂತಂದ್ರೆ ಈಗಲೂ ಕೂಡ ಕೇಳ್ತಾ ಇರೋದು, ರಾಹುಲ್ ಗಾಂಧಿ ಅವರು ಯಾಕೆ ಇಷ್ಟು ಮೌನ ವಹಿಸಿದ್ದಾರೆ ಅನ್ನೋ ಒಂದು ಪ್ರಶ್ನೆ ಇದ್ದೇ ಇದೆ ಪ್ರಣವ್. ದರ್ಶನ್ ಅವರೇ, ನಾನು ಫೈನಲ್ ನಿಮ್ಗೆ ಕೇಳೋದು, ಈ ರಾಜ್ಯದಲ್ಲಿ ಕೇಳಿಬರ್ತಾ ಇರುವಂಥ ಮುಖ್ಯಮಂತ್ರಿ ಬದಲಾವಣೆಗೆ ಬಿಜೆಪಿಯವ್ರು ಏನ್ರಿ ಮಾಡಿದ್ದಾರೆ? ಅವ್ರದ್ದು ಏನ್ರಿ ಇದೆ? ಅವ್ರು ಯಾರಾದ್ರೂ ಬಂದು ನಿಮ್ಮ ಹತ್ರ, ನಿಮ್ಮ ನಾಯಕರ ಹತ್ರ ಹೇಳ್ರಿ ಮುಖ್ಯಮಂತ್ರಿ ಮಾಡ್ರಿ, ನೀವು ಹೇಳ್ರಿ ಅಂತ ಹೇಳಿಲ್ಲಲ್ಲ. ನಿಮ್ಮ ನಾಯಕರನ್ನ ನೀವು ಸರಿಯಾಗಿ ಇಟ್ಕೊಂಡ್ಬಿಟ್ರೆ ಮುಗೀತಲ್ಲ. ನಿಮ್ಮ ನಾಯಕರಿಗೆ ಖಡಕ್ ಸಂದೇಶ ಕೊಟ್ಟು ಮಾತಾಡ್ಬೇಡ್ರಪ್ಪ ಅಂತಂದ್ರೆ ಮುಗೀತಲ್ಲ ಅಂತ. ಖಂಡಿತವಾಗ್ಲೂ ಆ ಕೆಲಸವನ್ನ ಮಾನ್ಯ ಎಐಸಿಸಿ ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಆದಂತ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಅವರಿಗೆ ಒಂದು ಚಾಟಿ ಬೀಸುವಂತದ್ದು ಅಥವಾ ಅವರಿಗೆ ಹೇಳುವಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ತದೆ. ಒಂದು ಪಕ್ಷ ಅಂದಾಗ ಅಲ್ಲಿ ಶಿಸ್ತು, ಸಿದ್ಧಾಂತ, ಬದ್ಧತೆ ಅನ್ನುವಂಥದ್ದು ಇರಲೇಬೇಕು. ಆ ಕೆಲಸವನ್ನ ನಮ್ಮ ಹೈಕಮಾಂಡ್ ಖಂಡಿತವಾಗ್ಲೂ ಮಾಡ್ತದೆ. ಹಿಂದೆನೂ ಆ ರೀತಿ ಆಗಿತ್ತು. ಸೊ ಅವಾಗ್ಲೂ ಹೇಳುವಂತ ಕೆಲಸವನ್ನ ಮಾಡಿದ್ರು. ಮತ್ತೆ ಇತ್ತೀಚೆಗೆ ಹಾಕೋ ಆ ಚರ್ಚೆಗಳು ಒಬ್ರಿಂದ ಮತ್ತೆ ಮಾಧ್ಯಮಗಳು ನಿಮ್ದೇನು ಇವ್ರು ಮಾತಾಡಿದ್ರು ಅಂತ ಕೇಳಿದಾಗ ಅವರ ಬಯಕೆಗಳನ್ನ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಅದನ್ನ ನಿಲ್ಲಿಸುವಂತ ಕೆಲಸವನ್ನ ನಮ್ಮ ಕಾಂಗ್ರೆಸ್ ಹೈಕಮಾಂಡ್ ಖಂಡಿತವಾಗ್ಲೂ ಮಾಡ್ತದೆ ಸರ್. ಮೀರಾ ರಾಘವೇಂದ್ರ ಅವರೇ, ಲಾಸ್ಟ್ ರಿಯಾಕ್ಷನ್, 30 ಸೆಕೆಂಡ್ಸ್. ಅಲ್ಲ, ಇವರು ಮಿತ್ರ ಪಕ್ಷ ಆಗಿರ್ತಕ್ಕಂಥ ಮಮತಾ ಬ್ಯಾನರ್ಜಿ ಅವರೇ ಕರ್ನಾಟಕದಲ್ಲಿ ರಾಜೀನಾಮೆ ಕೊಡಿಸಿ, ಅಲ್ಲಿ ನೋಡಿ ಫಸ್ಟ್ ಕರ್ನಾಟಕದಲ್ಲಿ ರಾಜೀನಾಮೆ ಕೊಡಿಸಿ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಹಂಗಿದ್ದಂಥ ಪರಿಸ್ಥಿತಿಯಲ್ಲಿ ನಾವು ಕರ್ನಾಟಕದಲ್ಲಿ ಇವರು ರಾಜೀನಾಮೆ ಕೇಳುವಂಥದ್ದು ಎಷ್ಟು? ಇಲ್ಲಿ ನಡೀತಿರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಅಷ್ಟು ಫೇಮಸ್ ಆಗಿದೆ ದೇಶಾದ್ಯಂತ ಅಂತ ಹೇಳಿ ಬಯಸ್ತೀನಿ. ಇಂಥ ಭ್ರಷ್ಟ ಸರ್ಕಾರ ಇರೋ ಬದಲು ನೀವು ಡಿಸಾಲ್ವ್ ಮಾಡಿ, ಬೇರೆ ನಾಯಕನನ್ನ ಆರಿಸಿ. ಯಾಕಂದ್ರೆ ಅವರೇ ಸಿಎಂ ಆಗಿದ್ದಂಥ ಪಕ್ಷದಲ್ಲಿ ಅವ್ರ ಮೇಲೆ ಆರೋಪ ಬಂದಾಗ ಅವರು ತನಿಖೆಯನ್ನ ಎದುರಿಸಬೇಕು ಅಂದಾಗ ಅವ್ರು ರಾಜೀನಾಮೆ ಕೊಟ್ಟೆ ಎದುರಿಸಬೇಕು. ಅದೇ ಸರಿಯಾದಂತಹ ಒಂದು ನ್ಯಾಯ. ಆ ರೀತಿ ನಡ್ಕೊಳ್ಬೇಕು. ಮೂವರಿಗೂ ಕೂಡ ಥ್ಯಾಂಕ್ ಯು, ಧನ್ಯವಾದಗಳು. ಸಮಯದ ಅಭಾವ ಇರೋದ್ರಿಂದ ಮೂವರನ್ನು ಒಂದೇ ಸಲ ಕೇಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ಬಟ್ ರಾಜ್ಯದ ಅಭಿವೃದ್ಧಿ ವಿಚಾರ ರಾಜಕಾರಣಿಗೆ ನೆನಪು ಹೋಗದೇ ಇರಲಿ ಅನ್ನೋದನ್ನ ನೆನಪು ಮಾಡ್ತಾ ಇವತ್ತಿನ ಪವರ್ ಫೋಕಸ್ ಅನ್ನು ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.